ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹಾಯ್. ನಾವು ಇವತ್ತು ಸಾಟರ್ಡೆ ಜಗರಡ್ಡಳ್ಳಿ ಅಂತ ಒಂದಿದೆ, ಅದು ಹಳ್ಳಿ ಗೌರಿಬಿದನೂರು ಹತ್ರ. ಸೊ ನಮ್ಮ ಚಿಕ್ಕಬಳ್ಳಾಪುರದಿಂದ ನಮ್ಮ ಮನೆಯಿಂದ ಆಲ್ಮೋಸ್ಟ್ 1-2 hour ಜರ್ನಿ. ಇಟ್ಸ್ ಎ ವಂಡರ್ಫುಲ್ ಪ್ಲೇಸ್. ಸೊ ಹಿಂಗೆ ಸಾಟರ್ಡೆ ಬೇಜಾರಾಗ್ತು, ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ವೀಕ್ಷಕರಿಗೂ ಒಳ್ಳೇದು ಮಾಡಲಿ, ದೇವ್ರ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲನೂ ಕಾಪಾಡಲಿ. ಜೈ ಆಂಜನೇಯ. ಅಲ್ಲಿ ಹೋದ ತಕ್ಷಣ ದೇವ್ರನ್ನೆಲ್ಲ ತೋರಿಸ್ತೀವಿ, ಪ್ರಯತ್ನ ಪಡ್ತೀವಿ. ಸೊ ಲೆಟ್ ಅಸ್ ಸಿ. ಸೊ ಮತ್ತು ಇನ್ನೇನು ಹೇಳೋದು, ಆ್ಯಕ್ಚುಲಿ ಅದು ಬ್ಯಾಂಗ್ಳೂರಿಂದ ಅದೊಂದು 60 ಕಿಲೋಮೀಟರ್ಸ್ ಅಲ್ವೇನ್ರಿ, 60 ಕಿಲೋಮೀಟರ್ಸ್. ಅದು ಆಂಜನೇಯ ಸ್ವಾಮಿ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ ಅದು. ವಿಜಯ್ ಯಾವಾಗ ಅವ್ರ ಚೈಲ್ಡ್ಹುಡ್ಡಿಂದ ಅಲ್ಲಿ ಹೋಗ್ತಾಯಿದ್ರು. ಸೊ ತುಂಬ ಪುರಾತನ ದೇವಸ್ಥಾನ ಅದು. ನೋಡುವ, ಸಾಧ್ಯವಾದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೌ ಮಾಡಿದ್ರೆ ಖಂಡಿತ ನಿಮಗೂ ಕೂಡ ತೋರಿಸ್ತೀನಿ. ನಿಮ್ದು ಯಾವ್ದಮ್ಮ ಕನ್ನಡ ಟೇಸ್ಟ್? ಇದು ಅದಕ್ಕೆ ಸ್ಪಾಟ್ ಫೇಮಸ್, ಇದು ತೊಂಡೆಬಾವಿ. ಆಮೇಲೆ ಎಷ್ಟೊಂದು ಜನ ತೀರೋದ್ರು. ಆ್ಯಂಡ್ ನೋಡಿ, ಇದು ನನ್ನ ಓಲೆ ಚುಮ್ಕಿ ಆಲ್ಮೋಸ್ಟ್ PUC-ನಲ್ಲಿ ನಾನು ತೊಗೊಂಡಿದ್ದು. ಇವಾಗ ಯಾಕೋ ಹಾಕ್ಕೋಬೇಕಂತ ಮನಸ್ಸಾಯಿತು. ಸೊ ಚೆನ್ನಾಗಿದೆ. ಅಮ್ಮ ಇದು ಚೆನ್ನಾಗಿದೆ. ಯಾವುದು? ಅಲ್ಲ, ಇದೇನೋ ಡಿಸೈನ್ ಎಲ್ಲ ಇದೆ ಕಣ. ಡಿಸೈನ್ ಬೇಕಾ? ಇದು ನನಗೆ 300 ರೂಪಾಯಿ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, 500ಗೆ 100 ರೂಪಾಯಿ ಕೊಡಿ ಅಂತ ಅವ್ರೆ ಅಮ್ಮ. 500 ರೂಪಾಯಿ ಇದು ಕಷ್ಟಪಟ್ಟು ಕೈಯಲ್ಲಿ ಮಾಡಿರ್ತಾರೆ. ಅಮ್ಮ 100 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂತಾರೆ. 100 ರೂಪಾಯಿ ಅಲ್ಲ, 400. ಎಲ್ಲ ಒಂದೇನೆ. ಈಗ ಅದು ಆ ಪಾಟ್ ಎಲ್ಲ ಬೋರು, ಯಾರು ಮಡಿಕೆ ತೊಗೊಳೋದು ನೋಡಲ್ಲ. ತೋರಿಸ್ತೀನಿ, ಹಸು ನೋಡ್ರಿ, ಬಿಸ್ಕೆಟ್ ಪಟ್ನ. We are friends, 1 2 3 1 2 3. We are friends, we are ವಾಟರ್ ಕ್ಯಾನ್ ಇದೆ ಬೇಕಾ? ಮಡಿಕೆದು ಕಡಿಮೆ ಬರುತ್ತೆ ನೀರು ಕುಡಿಯೋಕ್ಕೆ. ಅಮ್ಮ ಅದು ತಗೊಮ್ಮ, ಬಾಸ್ ಥರ ಇಟ್ಕೋಬೋದು. ಬಾಸ್ ಥರ ಇಟ್ಕೋಬೋದು. ವಾಸ್ ಅಲ್ಲ ಅಂದ್ಕೊಂಡು ನೀರು ಕುಡಿಯೋಕ್ಕಿದು. ಬಟ್ ಬಾಸ್ ಥರ ಇಟ್ಕೋಬೋದು. ನೀರು ಕುಡಿಯೋಕ್ಕೆ ಬಟ್ ಬಾಸ್ ಥರ ಇಟ್ಕೋಬೋದು ಅಂತಾರೆ. ಅದು ಕ್ಯಾಪ್ ಸಿಕ್ಕಿಲ್ವಾ? ಜಾರ್ ತಗೊಂಡಿದ್ದೀನಿ, ಚೆನ್ನಾಗಿದೆ. ಇದು ಉಪ್ಪೆಲ್ಲ ಹೇಳೋದಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ, ಅದಕ್ಕೆ ತಗೊತಾ ಇದ್ದೀನಿ. ಇದೆಷ್ಟು ಹೇಳಿ? ಬಾ ಈ ಕಡೆ ಬಾ, ಏನು ಕಿರ್ಚಕ್ಕಾಗಲ್ಲ. ಅಲ್ಲೆಲ್ಲ ನೋಡಿ, ಅಮ್ಮ ಎಲ್ಲರಿಗೂ ಬೈಯುತ್ತೆ. ಎಷ್ಟು ಕೊಡ್ತೀಯ? ಜಾಸ್ತಿ ಸರಿ, 300 ರೂಪಾಯಿ. ಇಲ್ಲ 50 ಇಲ್ಲ 300. ಅದು ಇದು 600 ರೂಪಾಯಿ ಆಯಿತು. ಸೊ ದಾರಿಲಿ ಬರ್ತಾ ಇಲ್ಲಿ ಗೌರಿಬಿದನೂರು ಹತ್ರ ವೀಕೆಂಡಲ್ಲಿ ಎಲ್ಲ ಫ್ರೆಶ್ ತರಕಾರಿಗಳು ಹಾಕಿರ್ತಾರೆ. ಸೊ ಅದಕ್ಕೆ ವಿಜಯ್ ತೊಗೊಳೋಣ ಅಂತ ಹೇಳಿದ್ರು. ಸೊ ಕಾಂಬಿನೇಷನ್ ಹಾಕಿ ನೀನು ಅಂದರೆ ಸಾಂಬಾರು ಮಾಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ಡಿಫ್ರೆಂಟ್ ಚೆಕ್ ಮಾಡೋಕ್ಕೆ ಬಂದ್ವಿ. ಸೊ ಇಲ್ಲಿ ಹೇಗೆಂದರೆ KGಗೆ 40 ರೂಪಾಯಿ. ನೀವು ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕ್ಕೋಬೋದು. ಸೊ ನಾವೊಂದು 4 kg ಅಷ್ಟು ತೊಗೊಂಡ್ವಿ. ತುಂಬಾ ಫ್ರೆಶ್ ಆಗಿತ್ತು. ಸೊ ಅದಕ್ಕೆ ಏನು ಅಡುಗೆ ಮಾಡೋಕ್ಕೆ ಬರುತ್ತೋ ಅದು ಮಾತ್ರ ನಾನು ಪರ್ಚೇಸ್ ಮಾಡ್ತಾಯಿದ್ದೆ. ದೊಡ್ಡದು ಹಾಕ್ಕೊಳ್ಳಿ. ಒಂದು ಹಾಕಿದ್ರೆ ಎಷ್ಟೊಂದು ಅಡುಗೆ ಇಷ್ಟೊಂದೆಲ್ಲ ಯಾರು ನೋಡಲ್ಲ, ತರಕಾರಿ ನೋಡಬೇಕು. ಇದು ಆ್ಯಪಲ್ ಅಂತಾರೆ, ಗ್ರೀನ್ ಆ್ಯಪಲ್ ಥರ, ಬಟ್ ಆ್ಯಪಲ್ ಅಲ್ಲ. ಇದಕ್ಕೆಲ್ಲ ಮುಳ್ಳಿರುತ್ತೆ. ಬಿಸ್ಕೊಂಡು ಬಿರಿಯಾನಿ ಮಾಡ್ಕೊಂಡು ತಿನ್ನೋದು. ಅದೇನೋ ಹಾಕ್ತಾರಪ್ಪ, ಅದೇನೋ
ಓಂ ಡಮ್ ಲಮ್ ಲಮ್ ಠಮ್ ಅಂತಾರಲ್ಲ ಆ ತೊಂಡೆಕಾಯಿ ಕಣೋದು. ಸ್ಮಾಲ್ ಕುಕುಂಬರ್. ನಾನು ಅಂದ್ಕೊಂಡೆ ಏನೋ ಅಲ್ಲಿ ಸೀರಿಯಲ್ ಎಲ್ಲ ನೋಡ್ತಿಯಲ್ಲ ಝೀ ಕನ್ನಡಲ್ಲಿ ಹಿಂಗೆ ಓಂ ಥಮ್ ಥಮ್ ಥೂಮ್ ಥಮ್ ಥೂಮ್. ಇಲ್ಲ ಇದು ನಿಂಬೆನೆ ತಾನೆ, ನಿಂಬೆನ ಥರನೇ. ಸೊ ಇದು ಜಗರೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಏನೋ ಒಂದು ಮದುವೆ ಕಾರ್ಯಕ್ರಮಕ್ಕೆ ನೆಕ್ಸ್ಟ್ ಡೇ ಎಲ್ಲ ಅದನ್ನು ಆರ್ಗನೈಸ್ ಮಾಡ್ತಾಯಿದ್ರು. ಸೊ ಇದೇ ನೋಡಿ ಎಂಟ್ರೆನ್ಸ್ ದೇವಸ್ಥಾನದ್ದು. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ಗಣಪತಿದು ವಿಗ್ರಹ ಇದೆ. ಇಲ್ಲಿ ನಾವು ಪೂಜೆ ಮಾಡ್ಕೊಂಡ್ವಿ. ಸೊ ಪೂಜೆ ಜೊತೆಲಿ ಬಸ್ಕಿ ಕೂಡ ಹೊಡೋದ್ವಿ. ಸೊ ಇದಾದಮೇಲೆ ಈ ಕಡೆ ನವಗ್ರಹದ್ದು ಇದಿದೆ. ಸೊ ಅಲ್ಲಿ ಕೂಡ ಪೂಜೆ ಮಾಡ್ಕೊಂಡ್ವಿ. ಇದಾದಮೇಲೆ ಇದು ನೋಡಿ ಮೇಯ್ನ್ ಎಂಟ್ರೆನ್ಸ್, ಇದು ಆಂಜನೇಯ ಸ್ವಾಮಿದು. ಎಷ್ಟು ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇಲ್ಲಿ ತುಂಬ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಸಲ ತುಳಸಿ ಹಾರನ ತೊಗೊಂಡೋಗಿದ್ವಿ. ಆಮೇಲೆ ದೇವರಿಗೆ ಅರ್ಚನೆ ಮಾಡಿಸಿದ್ವಿ ಅಷ್ಟೇ. ಇವರು ದೇವಸ್ಥಾನದ ಅರ್ಚಕರು, ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಬೆಳಗ್ಗೆ ಎಲ್ಲ ಅಭಿಷೇಕ ಎಲ್ಲ ಮಾಡಿದರು. ಆ್ಯಕ್ಚುಲಿ ಇವತ್ತು ದೇವಸ್ಥಾನ ಸ್ವಲ್ಪ ಜನ ಕಮ್ಮಿ ಇದ್ದರು. ಬೆಳಗ್ಗೆನೇ ಎಲ್ಲ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗಿದ್ರು. ಹೌದಾ ಹೌದಾ ಸೊ ನಿಮ್ಮ ಹತ್ರ ತಗೊಂಡ್ರೆ ಚೆನ್ನಾಗಿರುತ್ತೆ ಕಾಯಿ. ಹೌದೌದು ಹೌದು. ಇಲ್ಲ ತಗೊಂಡಾಯ್ತು, ಪೂಜೆನ ಆಯ್ತು. ನನ್ನ ಮೊದಲು ಅವ್ರದ್ದೇ ಅಂಗಡಿ ಥರ ವ್ಯಾಪಾರ ಮಾಡ್ತಾರೆ. ಏನು ಮದುವೆ ಇಲ್ಲಿ ಜಾಸ್ತಿ ನಡೆಯುತ್ತಾ? ಇನ್ನೂ ವಾಪಸ್ ಕಳಿಸ್ತಾರೆ, ಇನ್ನೂ ಜಾಸ್ತಿ ಆಗ್ತಾರೆ. ಗೌರ್ಮೆಂಟ್ ಅಲ್ವಾ, ಕಾಟಾಚಾರಕ್ಕೆ ಬೆಂಗಳೂರು ನಾವು ಬರ್ತಾ ಇರ್ತೀವಿ ಯಾವಾಗಲೂ. ನಾವು ಬರೋ ಟೈಮಲ್ಲಿ ಅಲ್ಕೊಂಡು ತಗೊಳ್ತಾ ಇರ್ತೀವಿ. ನಾನು ಅಂದರೆ ಈ ಸಲ ಈ ತಗೊಳ್ಳಿ. ಹೌದಾ? ಓ ವೆರಿ ಗುಡ್. ಫಿಸಿಯೋಥೆರಪಿ ವೆರಿ ಗುಡ್. ಬ್ಯಾಂಗ್ಳೂರಲ್ಲಿ ಯಾ ಇದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಬ್ಲಾಗ್ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.